ರುದ್ರೋ ಬಹುಶಿರಾ ಬಭ್ರರುವಿಶ್ವಯೋನಿ ಶುಚಿಶ್ರವಾಃ ಅಮೃತಶಾಶ್ವತಸ್ಥಾಣುರ್ವರಾರೋಹೋ ಮಹಾತಪಾಃ. ಭಗವಂತನ ಮೊದಲನೇ ನಾಮ ಏನು ಬರ್ತದೆ ಅಂದರೆ ರುದ್ರಃ ಅಂತ. ಭಗವಂತನಿಗೆ ಯಾಕೆ ರುದ್ರ ಅಂತ ಹೆಸರು ಅಂದರೆ ನಮ್ಮ ರೋಗಗಳನ್ನೆಲ್ಲ ಹೋಗಲಾಡಿಸ್ತಾನೆ ಭಗವಂತ. ವಿಶೇಷವಾಗಿ ರುದ್ರನೊಳಗೆ ಕೂತು ನಮ್ಮ ರೋಗವನ್ನೆಲ್ಲ ಪರಿಹಾರ ಮಾಡುವುದರಿಂದಾಗಿ ರುದ್ರ ಅಂತ ಹೆಸರು, ಅಥವಾ ದುಃಖಗಳನ್ನು ಪರಿಹರಿಸುವುದರಿಂದಾಗಿ ರುದ್ರ ಅಂತ ಹೆಸರು. ನಂತರ ಬಹುಶಿರಾಹ, ಬಹುಶಿರಾಹ ಅಂತ ಭಗವಂತನಿಗೆ ಇನ್ನೊಂದು ಹೆಸರು. ನಮಸ್ಕಾರ ಮಾಡಬೇಕಾದ್ರೆ ಬಹುಶಿರಸೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಎರಡು ತಲೆ ಇಲ್ಲ, ಅತ್ತೆ ಲೆಕ್ಕ ಇಲ್ಲದಷ್ಟು ತಲೆ ಉಳ್ಳವನಾಗಿದ್ದಾನೆ, ಅದಕ್ಕಾಗಿ ಭಗವಂತನಿಗೆ ಬಹುಶಿರಾಹ ಅಂತ ಹೆಸರು. ನಂತರ ಬಭ್ರೂಹು ಅಂತ ಭಗವಂತನನ್ನು ಕರೀತಾರೆ. ಈ ಬಭ್ರೂಹು ಅನ್ನುವುದನ್ನು ನಾವು ನಮಸ್ಕಾರ ಮಾಡಬೇಕಾದ್ರೆ ಬಭ್ರವೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಬಭ್ರು ಅಂತ ಯಾಕೆ ಭಗವಂತನನ್ನು ಕರೀತಾರೆ ಅಂತ ಹೇಳಿದ್ರೆ ನೋಡಿ, ಬಾ ಭ್ರೂ ಎರಡಿದೆ. ಬಾ ಅಂದರೆ ಭಕ್ತರು, ಯಾರು ಭಕ್ತರಿದ್ದಾರೆ ಅವರ ಕಾಮನೆಗಳನ್ನು ಪೂರ್ಣೆ ಮಾಡ್ತಾನೆ ಅಂತ. ಬಾ ಅಂತ ಹೇಳಿದ್ರೆ ಕಾಮನೆಗಳು, ಅದನ್ನ ಭಾ ಭ್ರೂ ಭ್ರೂ ಅಂತ ಹೇಳಿದ್ರೆ ಬಿಭರ್ತಿ, ಧರಿಸುತ್ತಾನೆ, ಪೋಷಿಸುತ್ತಾನೆ, ಭಕ್ತರ ಕಾಮನೆಗಳನ್ನು ಪೋಷಿಸುತ್ತಾನೆ. ಮುಂದಿನದ್ದು ಭಗವಂತನ ರೂಪ ಹಾಗೂ ನಾಮ. ವಿಶ್ವಯೋನಿ ಅಂತ ನಮಸ್ಕಾರ ಮಾಡಬೇಕಾದ್ರೆ ವಿಶ್ವಯೋನ ಯೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಜಗತ್ತೇನಿದೆ, ಜಗತ್ತಿನ ಪ್ರತಿಯೊಂದು ಆಗು ಹೋಗುಗಳಿಗೂ ಕಾರಣನಾಗಿರುವವನು ಅಂತ. ಯೋನಿ ಅಂತ ಹೇಳಿದ್ರೆ ಕಾರಣ ಅಂತ. ಭಗವಂತ ವಿಶ್ವ, ವಿಶ್ವ ಅಂದರೆ ಜಗತ್ತು, ಜಗತ್ತಿನಲ್ಲಿ ಏನೇನು ಆಗ್ತಾ ಇದೆ ಎಲ್ಲವೂ ದೇವರ ಇಚ್ಛೆಯಂತೆ ಆಗ್ತಾ ಇದೆ. ಶುಚಿಶ್ರವ ಅಂತ ಹೇಳಿದ್ರೆ ಏನಂದ್ರೆ, ಶುಚಿ ಅಂತ ಹೇಳಿದ್ರೆ ನಮಗೆ ಗೊತ್ತು, ಶುದ್ಧ, ಶುದ್ಧವಾದ, ಕ್ಲೀನ್ ಅಂತ ಹೇಳ್ತೇವಲ್ವ. ಅಂತಹ ಶ್ರವಾಹ ಅಂತ ಹೇಳಿದ್ರೆ ಕೀರ್ತಿ, ಕೀರ್ತಿ ಉಳ್ಳವನು. ಭಗವಂತನ ಕೀರ್ತಿ ಏನಿದೆ ಶುದ್ಧವಾದದ್ದು, ಅಂದರೆ ದೇವರಿಗೆ ಯಾವತ್ತೂ ಕೆಟ್ಟದಾದ ಒಂದು ಕೀರ್ತಿಯೇ ಇಲ್ಲ, ಅಂದರೆ ಅಪಕೀರ್ತಿಯೇ ಇಲ್ಲ. ಎಲ್ಲವೂ ದೇವರ ಹೊಗಳಿಕೆಯೇ. ಏನೇನೇನೇನು ದೇವರು ಮಾಡ್ತಾನೆ ಎಲ್ಲವೂ ಒಳ್ಳೆಯದೇ, ಕೆಟ್ಟದು ಅಂತ ದೇವರು ಮಾಡುವುದೇ ಇಲ್ಲ. ಅದಕ್ಕೆ ಅವನದ್ದು ಶುದ್ಧವಾದ ಕೀರ್ತಿ. ಇದನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದರೆ ದೇವರು ನಮಗೂ ಕೂಡ ಶುದ್ಧವಾದ ಕೀರ್ತಿಯನ್ನು ಕೊಡುತ್ತಾನೆ. ನಂತರ ಅಮೃತಃ ಅಂತ ಹೇಳುವಂತಹದ್ದು ಮತ್ತೊಂದು ದೇವರ ನಾಮ. ಅಮೃತಃ ಅಂತ ಹೇಳಿದ್ರೆ ಸಾವಿಲ್ಲದವನು ಅಂತ. ಮೃತಿ, ಮೃತಿ ಅಂದರೆ ಸಾವು, ಅಮೃತ ಅಂದರೆ ಸಾವಿಲ್ಲ, ಸಾವೇ ಇಲ್ಲದವನು ದೇವರು. ಅದಕ್ಕಾಗಿಯೇ ನಾವು ಅವನನ್ನು ಉಪಾಸನೆ ಮಾಡಿದರೆ ನಮ್ಮನ್ನು ಸಾವಿನಿಂದ ದೂರ ಮಾಡ್ತಾನೆ ಭಗವಂತ. ಶಾಶ್ವತ ಸ್ಥಾನ ಅಂದರೆ ನೋಡಿ, ಶಾಶ್ವತ ಅಂತ ಹೇಳಿದ್ರೆ ನಾವು ಅಂದರೆ ನಾವು ಯಾವತ್ತೂ ಇರುವವರು. ಶಾಶ್ವತ ಅಂದರೆ ಯಾವಾಗಲೂ ಒಂದೇ ರೀತಿ ಇರುವವನು. ಈ ಜೀವ ಏನಿದ್ದಾನೆ ಒಳಗಿನಿಂದ ಒಂದೇ ರೀತಿ ಇರುವವನು. ಇಂತಹ ಜೀವನ ಒಳಗೆ ಶಾಶ್ವತಸ್ಥ ಅಣುಹು ಅಂತ, ಅವನು ಶಾಶ್ವತ ಸ್ಥಾಣುಹು ಅಂತ. ಅಂದರೆ ಶಾಶ್ವತಸ್ಥ ಅಂದರೆ ಶಾಶ್ವತನಾದ ಜೀವನ ಒಳಗೆ ಅಣುರೂಪದಿಂದ ಇರುವವನ ದೇವರು. ಜೀವನೇ ಅತ್ಯಂತ ಸೂಕ್ಷ್ಮ, ಜೀವ ಬಹಳ ಸೂಕ್ಷ್ಮನಾಗಿರುವವನು. ಅಂತಹ ಸೂಕ್ಷ್ಮವಾದ ಜೀವನ ಒಳಗೆ ದೇವರ ಅಂತರ್ಯಾಮಿ ಅಂತ ಅವನನ್ನು ನಿಯಂತ್ರಣ ಮಾಡ್ಕೊಂಡು ಕೂತಿದ್ದಾನಂತೆ. ಯಾಕೆಂದ್ರೆ ತುಂಬಾ ಸೂಕ್ಷ್ಮವಾಗಿ. ನಂತರ ವರಾರೋಹ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವರಾರೋಹಾಯ ನಮಃ ಅಂತ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಇದಕ್ಕೇನು ಅರ್ಥ ಅಂತ ಹೇಳಿದ್ರೆ, ವರ ಅಂತ ಹೇಳಿದ್ರೆ ಶ್ರೇಷ್ಠ, ಶ್ರೇಷ್ಠವಾದದಕ್ಕೆ ವರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಯಾರು ಶ್ರೇಷ್ಠವಾದವಳು ಅಂದರೆ ಲಕ್ಷ್ಮಿ, ಅವಳು ಅತ್ಯಂತ ಶ್ರೇಷ್ಠಳಾದವಳು. ಅವಳನ್ನು ಆರೋಹ, ಆರೋಹ ಅಂತ ಹೇಳಿದ್ರೆ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡವನು ಭಗವಂತ. ಅದಕ್ಕೆ ಅವನಿಗೆ ವರಾರೋಹ ಅಂತ ಕರೀತಾರೆ ಭಗವಂತನಿಗೆ. ನಂತರ ಮಹಾತಪಾಹ, ಮಹಾತಪಾಹ ಅಂದರೆ ಅತ್ಯಂತ ಶ್ರೇಷ್ಠವಾದ ತಪಸ್ಸುಳ್ಳವನು. ದೇವರ ಹಾಗೆ ತಪಸ್ಸು ಮಾಡುವವರು ಯಾರೂ ಇಲ್ವಂತೆ. ಎಲ್ಲಿವರೆಗೆ ಅಂದರೆ ತಪಸ್ಸು ಅಂತ ಹೇಳಿದರೆ ಏನು ಅದನ್ನು ಕಲಿಸಿಕೊಡುವವನೇ ದೇವರು ಎಲ್ರಿಗೂ ಕೂಡ. ಇವತ್ತಿಗೂ ಕೂಡ ಭಗವಂತ ತಪಸ್ಸು ಮಾಡ್ತಾ ಇದ್ದಾನಂತೆ. ಎಲ್ಲಿ ಅಂದರೆ ಬದರಿಯಲ್ಲಿ. ಬದರಿಯಲ್ಲಿ ತಾನು ನಾರಾಯಣನಾಗಿ ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾನೆ ಭಗವಂತ. ಯಾಕೋಸ್ಕರ ಅಂದರೆ ಯಾವ ದೇವರನ್ನು ಹೋಲಿಸ್ಕೊಳ್ಳಿಕ್ಕಲ್ಲ, ಯಾಕಂದ್ರೆ ಅವನೇ ದೇವರು. ಮತ್ತೆ ಇಡೀ ಎಲ್ರಿಗೂ ತಪಸ್ಸು ಅಂದರೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ.